ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾವು ರಾಯರನ್ನ ನಂಬಿದ್ದೀವಿ, ಬಟ್ ರಾಯರು ನಮ್ಗೆ ಏನೂ ಮಾಡ್ತಾ ಇಲ್ಲ, ನಮ್ಗೆ ಯಾವುದೇ ರೀತಿ ಫಲನ ಕೊಡ್ತಾ ಇಲ್ಲ, ನೀಡ್ತಾ ಇಲ್ಲ ಅಂತ ಆದಷ್ಟು ಜನ ಕೊರಗ್ತಾನೆ ಇರ್ತೀರಾ. ಪೂಜೆ ಮಾಡ್ತಾ ಇರ್ತೀರಾ, ಬಟ್ ನಿಮ್ಗೆ ಕೊರಗು ಕಾಡ್ತಾನೆ ಇರುತ್ತೆ. ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಯಾವುದು ಸಾಧ್ಯ ಆಗ್ತಿರಲ್ಲ. ನೀವು ಒಂದನ್ನು ಯೋಚನೆ ಮಾಡಬೇಕು, ರಾಯರು ನಿಮ್ಮನ್ನು ಹೇಗೆ ಕಾಪಾಡ್ತಾರೋ ಅಥವಾ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನ ಕಳಿಬೇಕು ಅಂತ ನೀವು ಅನ್ಕೋತೀರೋ, ಅದೇ ರೀತಿ ನೀವು ರಾಯರ ಮೇಲೆ ಭಕ್ತಿನ ಹೇಗೆ ಇಟ್ಟಿದ್ದೀರಾ, ಮತ್ತು ರಾಯರನ್ನ ನೀವು ಎಷ್ಟು ನಂಬಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇ ನೀವು ರಾಯರ ಮುಂದೆ ನಿಮ್ಮನ್ನ ನೀವು ಹೇಗೆ ಪರೀಕ್ಷೆ ಮಾಡ್ಕೋಬೇಕು, ರಾಯರ ಮುಂದೆ ನಮ್ಮನ್ನು ನಾವು ಹೇಗೆ ಪರೀಕ್ಷೆನ ಮಾಡ್ಕೋಬೇಕು, ಮತ್ತೆ ಅದು ಹೇಗೆ ಸಾಧ್ಯ, ಪರೀಕ್ಷೆ ಮಾಡ್ಕೊಂಡ್ಮೇಲೆ ನಾವೇನ ಮಿಸ್ಟೇಕ್ನ ಮಾಡಿದ್ದೀವಿ, ಮತ್ತೆ ಅದನ್ನ ಯಾವ ರೀತಿ ನಾವು ತಿದ್ದುಪಡಿ ಮಾಡ್ಕೋಬೇಕು, ಮುಂದಿನ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಂದ್ರೆ, ನಾವು ಅಷ್ಟೇ ಪರಿಶುದ್ಧವಾಗಿ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರನ್ನ ಭಕ್ತಿಯಿಂದ ಪೂಜಿಸಿದಾಗ ಮಾತ್ರನೇ ಅದು ಸಾಧ್ಯ ಆಗುವಂಥದ್ದು. ರಾಯರಿಗೇನು ನಾವು ಅದನ್ನ ಕೊಡಬೇಕು ಇದನ್ನ ಕೊಡಬೇಕು ಅನ್ನೋದು ಏನೂ ಇಲ್ಲ, ಅಥವಾ ಇಲ್ಲ ಗ್ರ್ಯಾಂಡ್ ಆಗಿ ನಾವು ಪೂಜೆನ ಮಾಡಬೇಕು, ಅಷ್ಟಲಂಕಾರನ ಮಾಡಬೇಕು, ಇದನ್ನೇ ಕೊಡಬೇಕು ರಾಯರಿಗೆ, ಅವಾಗ ಮಾತ್ರ ರಾಯರು ಫಲ ಕೊಡೋದು ಅನ್ನೋದು ಯಾವುದೇ ರೀತಿ ಕಟ್ಟು ನಿಯಮಗಳು ಇಲ್ಲವೇ ಇಲ್ಲ. ಇರೋದು ಒಂದೇ ಒಂದು ಶುದ್ಧವಾದ ಮನಸ್ಸು ಮತ್ತು ಅಚಲವಾದ ನಂಬಿಕೆ, ಎರಡು ಮಾತ್ರ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಅಂತ ಹೇಳ್ಬೋದು. ರಾಯರು ವಿಷಯದಲ್ಲಿ ನೀವು ರಾಯರನ್ನ ಒಲಿಸ್ಕೋಬೇಕು, ಅಥವಾ ರಾಯರು ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರೋವಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರನ ಕೊಡ್ತಾ ಹೋಗಬೇಕು, ಮಾರ್ಗದರ್ಶನ ನೀಡ್ತಾ ಹೋಗಬೇಕು ಅಂದರೆ ಮೊದಲಿಗೆ ನಿಮ್ಮನ್ನು ನೀವು ಪರೀಕ್ಷೆನ ಮಾಡ್ಕೊಳ್ಳಿ. ಆ ನಂತರ ನೀವು ದೇವ್ರ ಬಗ್ಗೆ ನೀವು ನಿಂದನೆನ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಏನು ಸಾಧ್ಯ ಆಗ್ತಾ ಇಲ್ಲ ಅಂದರೆ ಮೊದಲು ನೀನು ಎಷ್ಟು ರೀತಿ ನೀವು ದೇವರನ್ನ ನಂಬಿದ್ದೀರಾ, ಎಷ್ಟು ನಂಬಿಕೆ ಇಟ್ಟು ನೀವು ಪೂಜೆನ ಮಾಡ್ತಾ ಇದ್ದೀರಾ, ಎಷ್ಟು ಪರಿಶುದ್ಧವಾಗಿದ್ದೀರಾ ಅಂತ ನೀವು ಮೊದಲಿಗೆ ನಿಮ್ಮನ್ನು ನೀವು ಪರೀಕ್ಷೆನ ಮಾಡಿಕೊಂಡು ನೋಡಿ. ಅದು ಮನೇಲೇನೆ ಮಾಡ್ಬೋದು. ಇದು ಯಾವ ಕ್ರಮಗಳನ್ನ ಅನುಸರಿಸಿ ಮಾಡಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಪರೀಕ್ಷೆ ಮಾಡಬೇಕು ಅಂತಂದರೆ ನಂಬಿಕೆ ಪರೀಕ್ಷೆನ ನೀವು ಮಾಡಬೇಕು. ನಿಮ್ಗೆ ಯಾವುದೇ ರೀತಿ ಕಷ್ಟಗಳು ಬರಲಿ, ರಾಯರನ್ನ ನಂಬಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅನ್ನೋಗಿಂದ ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ನಿಮ್ಮನ್ನು ನೀವು ಗಮನಿಸಬೇಕು. ಇವಾಗ ಏನೋ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ, ಓ ರಾಯರು ಇದಕ್ಕೆ ಕಾಪಾಡ್ತಾರಪ್ಪ, ನನಗೆ ರಾಯರು ಇದ್ದಾರೆ ನನ್ನ ಜೊತೆಲಿ, ನಾನು ಯಾಕೆ ಭಯ ಪಟ್ಕೋಬೇಕು, ಈ ಸಮಸ್ಯೆ ಆದಷ್ಟು ಬೇಗ ಕರಗುತ್ತೆ, ನಾನು ಅಲ್ಲಿ ತನಕ ರಾಯರ ಪಾದನ ಬಿಡೋದಿಲ್ಲ, ಗಟ್ಟಿಯಾಗಿ ಇಟ್ಕೊಳ್ತೀನಿ ಅಂತ ನಿಮ್ಮ ಮನಸ್ಸೇನಾದರೂ ಯೋಚನೆ ಮಾಡ್ತಿದ್ಯಾ, ಅಥವಾ ಅನುಮಾನ ಪಡ್ತಾ ಇದೆಯಾ, ಈ ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರ ಸಿಗುತ್ತಾ, ರಾಯರು ಪೂಜೆ ಮಾಡ್ತಾ ಇದ್ದೀನಿ ಬಟ್ ಸಿಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ, ಸಿಕ್ಕಲಿಲ್ಲ ಅಂದರೆ ಏನು ಮಾಡೋದು, ಆ ಥರ ಅನುಮಾನ ಪಡ್ತಾ ಇದ್ದೀರಾ ಅನ್ನೋದನ್ನ ನೀವು ಮೊದಲು ಗಮನಿಸಬೇಕು. ಇನ್ನು ನೆಕ್ಸ್ಟ್ ಸಂಕಲ್ಪ ಮತ್ತು ಶಿಸ್ತು. ನಾವು ರಾಯರದ್ದು ಏನೇ ಪೂಜೆ ಮಾಡಲಿ, ವ್ರತ ಮಾಡಲಿ, ನಾವು ಎಷ್ಟು ನಿಯಮಬದ್ಧವಾಗಿ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸು ಎಷ್ಟು ರಾಯರ ಧ್ಯಾನದಲ್ಲಿ ತೊಡಗಿದೆ ಅಂತ ನೀವು ಮೊದಲಿಗೆ ಗಮನಿಸಬೇಕು. ಇಲ್ಲ ನನ್ನ ಮನಸ್ಸು ತುಂಬ ಚಂಚಲವಾಗಿದೆ, ರಾಯರ ಪೂಜೆ ಮಾಡ್ತಾ ಇರ್ತೀನಿ ಬಟ್ ನಾನು ಬೇರೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಫೋನ್ ಬಗ್ಗೆ, ಮನೆ ಬಗ್ಗೆ, ಕೆಲಸದ ಬಗ್ಗೆ, ಏನೆಂದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಪೂಜೆ ಮಾಡ್ತೀನಿ, ಅಥವಾ ರಾಯರು ಮೇಲೆ ಮಾತ್ರ ನನ್ನ ಕಾನ್ಸಂಟ್ರೇಷನ್ ಇರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ನ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಹಂಕಾರ ವಿಸರ್ಜನೆ. ನಾವು ರಾಯರ ಮುಂದೆ ಹೋದಾಗ ನಾನು ಎಂಬ ಅಹಂಕಾರ ಹೋಗಿ ನಾವು ಅಥವಾ ರಾಯರಿಗೆ ನಾವು ಶರಣಾಗಿದ್ದೇವೆ ಅನ್ನೋ ಮನೋಭಾವನೆ ನಿಮಗೆ ಬರುತ್ತಾ, ಇಲ್ಲಾಂದರೆ ಇದೆಲ್ಲ ಸಾಧ್ಯ ಆಗ್ತಿರೋದು ನನ್ನಿಂದ, ನಾನು ಮಾಡಿದ್ದು ವ್ರತದಿಂದ, ನಾನು ಎಫರ್ಟ್ ಹಾಕಿದ್ದೀನಿ, ಪ್ರತಿಫಲ ದೇವರು ಕೊಟ್ಟಿದ್ದಾನೆ, ರಾಯರು ಕೊಟ್ಟಿದ್ದಾರೆ ಅನ್ನೋ ಅಹಂಕಾರ, ನನ್ನಿಂದನೇ ಸಾಧ್ಯ ಅನ್ನೋ ಅಹಂಕಾರ ನಿಮ್ಮಲ್ಲಿ ಇದೆಯಾ, ಹೋಗಿದೆಯಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಇದಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾರು ಪೂರ್ಣವಾಗಿ ರಾಯರಲ್ಲಿ ಶರಣಾಗತಿ ಆಗ್ತೀವೋ ಅವ್ರಿಗೆ ಮಾತ್ರ ರಾಯರು ಆದಷ್ಟು ಬೇಗ ಅನುಗ್ರಹನ ಮಾಡಿ ಫಲನ ಕೊಡುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ತಾಳ್ಮೆಯ ಪರೀಕ್ಷೆ. ನಾವು ಕೇಳಿದ ತಕ್ಷಣ ರಾಯರು ನಮಗೆ ಯಾವುದೇ ರೀತಿ ವರ ಕೊಡದೇ ಇದ್ರೂ ಕೂಡ ನಾವು ತಾಳ್ಮೆಯಿಂದ ಕಾಯುವಂಥ ಶಕ್ತಿ ನಮ್ಮಲ್ಲಿ ಇದೆಯಾ, ಅಥವಾ ನಾವು ಕೇಳಿದ ತಕ್ಷಣ ರಾಯರು ಕೊಟ್ಟಿಲ್ಲಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ತಾಳ್ಮೆನ ಕಳ್ಕೊಂಡು ರಾಯರ ಮೇಲಿರುವಂಥ ಭಕ್ತಿ ಆಗಿರ್ಬೋದು, ನಂಬಿಕೆನ ಆಗಿರ್ಬೋದು ನೀವು ಕಳ್ಕೊತಾ ಇದ್ದೀರಾ ಅನ್ನೋದನ್ನ ನೀವು ಅಬ್ಸರ್ವ್ನ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಸೇವಾ ಮನೋಭಾವ. ಇದಂತೂ ತುಂಬಾ ಕ್ಲಾರಿಟಿ ಇರಬೇಕು ನಿಮಗೆ ನೀವೇನೆ. ನೀವು ಮಾಡ್ತಿರೋಂಥ ಪೂಜೆ ನೀವು ಮನಸ್ಸಿಂದ ಅಂದರೆ ಮನದಾಳದ ಪ್ರೀತಿಯಿಂದ ರಾಯರಿಗೆ ಪೂಜೆನ ಮಾಡ್ತಾ ಇದ್ದೀರಾ, ಅಥವಾ ಸುಮ್ಮನೆ ಆಚರಣೆಗೋಸ್ಕರ, ಇಲ್ಲ ಯಾರೋ ಹೇಳಿದ್ರು, ಇಲ್ಲ ಯಾರಿಗೋ ಮುಂದೆ ತೋರಿಸೋದಕ್ಕೋಸ್ಕರ ನೀವು ಪೂಜೆ ಮಾಡ್ತಾ ಇದ್ದೀರಾ, ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಕ್ಲಾರಿಟಿ ಇಟ್ಕೋಬೇಕು. ನೀವು ಮನದಾಳದಿಂದ ಪ್ರೀತಿಯಿಂದ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ, ರಾಯರನ್ನ ನಂಬಿದ್ದೀರಾ ಅಂದರೆ ರಾಯರು ನಿಮಗೆ ಒಂದಲ್ಲ ಒಂದು ದಿನ ನಿಮ್ಮ ಜೀವನಕ್ಕೆ ಏನು ಒಳ್ಳೆಯದು ಅದನ್ನ ಕೊಟ್ಟೇ ಕೊಡ್ತಾರೆ, ಕೊಡ್ದೇನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ನಾನು ಹೇಳ್ಬೋದು. ಎಲ್ಲ ನೀವು ಅಬ್ಸರ್ವ್ನ ಮಾಡಿದ್ಮೇಲೆ ನೀವು ಆತ್ಮ ಅವಲೋಕನ ಅಂತ ಒಂದು ವಿಧಾನ ಇದೆ, ಅದ್ರ ಮೂಲಕ ನೀವು ರಾಯರ ಮುಂದೆ ಕುತ್ಕೊಂಡು ನೀವು ಇದನ್ನ ಪರೀಕ್ಷೆನ ಮಾಡ್ಕೋಬೋದು. ಮೊದಲಿಗೆ ನೀವು ಇದನ್ನ ಮನೇಲಾದರೂ ಮಾಡ್ಬೋದು, ಅಥವಾ ರಾಯರು ಮಠದಲ್ಲಾದ್ರೂ ಮಾಡ್ಬೋದು. ನೀವು ಮನೇಲಿ ಮಾಡಬೇಕಾದ್ರೆ ರಾಯರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ರಾಯರ ಮುಂದೆ ನೀವು ಇದನ್ನ ಮಾಡೋದಕ್ಕೆ ಶುರು ಮಾಡಿ. ಇದನ್ನ ನೀವು ರಾಯರ ಫೋಟೋ ಬೃಂದಾವನ ಇರೋ ಕಡೆ ರಾಯರ ಮುಂದೆ ಕುತ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ಯಾರು ಡಿಸ್ಟರ್ಬೆನ್ಸ್ನ ಮಾಡಬಾರ್ದು ಅಂತ ಪ್ರಶಾಂತವಾದ ಶಾಂತವಾಗಿರುವಂಥ ಜಾಗದಲ್ಲಿ ನೀವು ಕುತ್ಕೊಂಡು ಇದನ್ನ ಈ ಕ್ರಮನ ಅನುಸರಿಸ್ಬೋದು. ಮತ್ತು ನೀವು ಇದನ್ನ ಬೆಳಗ್ಗೆ ಅಥವಾ ಸಂಜೆ ಮಲಗೋಕ್ಕಿಂತ ಮುಂಚೆ, ಇಲ್ಲ ಬೆಳಗ್ಗೆ ನೀವು ಸ್ನಾನ ಮಾಡಿ ಎಲ್ಲ ಆದಮೇಲೆ ನೀವು ಮಾಡೋದಕ್ಕೆ ಒಳ್ಳೆ ಸೂಕ್ತವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು. ಮೊದಲು ನೀವು ಕಣ್ಮುಚ್ಕೊಂಡು ದೀರ್ಘವಾಗಿ ಉಸಿರಾಟನ ಆಡಬೇಕು. ಅದಾದಮೇಲೆ ನಿಮ್ಮ ಮನಸ್ಸು ಒಂದೇ ಕಡೆಗೆ ಕಾನ್ಸಂಟ್ರೇಷನ್ನ ಮಾಡುವಂಥ ಏಕಾಗ್ರತೆ ಒಂದು ಕಡೆಗೆ ನಿಮಗೆ ಬರಬೇಕು. ಯಾವುದೇ ರೀತಿ ಪ್ರಾಪಂಚಿಕ ಚಿಂತನೆಗಳು ನಿಮ್ಮ ತಲೆಯಲ್ಲಿ ಓಡಬಾರ್ದು. ನೀವು ಕೆಲಸದ ಬಗ್ಗೆ ಆಗಿರ್ಬೋದು,
ಆಗಿರ್ಬೋದು, ನಿಮ್ಮ ಮನೆ ಬಗ್ಗೆ, ನಿಮ್ಮ ಸಮಸ್ಯೆ ಬಗ್ಗೆ, ಏನರ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೀವೇನಕ್ಕೋಸ್ಕರ ಕೂತಿದ್ದೀರಾ, ಇಲ್ಲ ರಾಯರು ಫೋಟೋನ, ಚಿತ್ರನ ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ನೀವು ಚಿತ್ರನ ಬರ್ಕೊಳ್ಳಿ. ರಾಯರು ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಅಷ್ಟೇ. ಮೊದಲಿಗೆ ನೀವು ಇದನ್ನ ಮಾಡೋದಕ್ಕಿಂತ ಮುಂಚೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ನೀವು ಜಪನ ಮಾಡಿ. ಜಪ ಮಾಡ್ತಿರ್ಬೇಕಾದ್ರೆ ಹೇಳ್ದಾಗಲೇ ಬೇರೆ ಕಡೆ ಯೋಚನೆ ಬರಬಾರ್ದು. ರಾಯರು ಕಡೆ ಮಾತ್ರ ನಿಮ್ಮ ಥಿಂಕಿಂಗ್ ಇರಬೇಕು. ಮತ್ತು ನಿಮ್ಮ ಮನಸ್ಸು ತುಂಬ ಶಾಂತವಾಗಿ ಪ್ರಶಾಂತವಾಗುತ್ತೆ ಆ ಟೈಮಲ್ಲಿ. ಇದೆಲ್ಲ ಆದಮೇಲೆ ನೀವು ಕಣ್ಣು ಮುಚ್ಕೊಳ್ಬೇಕು. ಕಣ್ಣು ಮುಚ್ಕೊಂಡಿದ್ದಾದಮೇಲೆ ನೀವು ಇಡೀ ದಿನ ಏನೇನೆಲ್ಲ ಮಾಡಿದ್ರಿ, ಅಥವಾ ಇವತ್ತು ಬೆಳಗ್ಗೆ ನೀವು ಮಾಡ್ತಾ ಇದ್ದೀರಂದರೆ ನಿನ್ನೆ ನೀವು ಏನೇನೆಲ್ಲ ಮಾಡಿದ್ರಿ ಅನ್ನೋದನ್ನ ಮೊದಲಿಗೆ ನೀವು ಅದನ್ನ ರಿವೈಂಡ್ನ ಮಾಡಿ ನೋಡಿ. ಮೊದಲಿಗೆ ನೀವು ಅವತ್ತಿನ ದಿವಸ ಯಾವ ಒಳ್ಳೆ ಕೆಲಸನ ಮಾಡಿದ್ದೀರಾ, ಯಾವ ಒಳ್ಳೆ ಕೆಲಸದಿಂದ ನಿಮ್ಮ ಮನಸ್ಸಿಗೆ ಖುಷಿಯಾಗಿದೆ, ಅಥವಾ ಯಾರಿಗಾರು ಹೆಲ್ಪ್ ಮಾಡಿದ್ದೀರಾ, ಇಲ್ಲ ಇನ್ನೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಅನ್ನೋದನ್ನ ಮೊದಲಿಗೆ ನೀವು ಪಾಸಿಟಿವ್ ಮಾತ್ರ ತೆಗೆದುಕೋಬೇಕು. ಪಾಸಿಟಿವ್ ಎಲ್ಲ ನೀವು ತೆಗೆದುಕೊಂಡ್ಮೇಲೆ ನೆಕ್ಸ್ಟ್ ನೆಗೆಟಿವ್ ಉಳ್ಕೊಳ್ಳುತ್ತೆ. ಅಂದರೆ ಯಾರಿಗಾರು ಮನಸ್ಸಿಗೆ ಬೇಜಾರು ಮಾಡಿರ್ತೀರಾ, ಅಥವಾ ಯಾರಿಗಾರು ಕೋಪದಲ್ಲಿ ಮಾತಾಡ್ಬಿಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಕೆಲಸನ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರಾ. ಆ ಥರ ಏನು ಮಾಡಿದ್ದೀರಾ ಅನ್ನೋದನ್ನ ನೀವು ಅಬ್ಸರ್ವ್ನ ಮಾಡಿ. ಅದಾದಮೇಲೆ ನೀವು ಯಾವುದು ನನಗೆ ಇದಕ್ಕೆ ಮೂಲ ಕಾರಣ, ನಾನು ಈ ಮಿಸ್ಟೇಕ್ ಮಾಡೋದಕ್ಕೆ ಏನು ರೀಸನ್ ಇತ್ತು ತಂದೆ ಅಂತ ನೀವು ರಾಯರು ಮುಂದೆ ನೀವು ಪ್ರಶ್ನೆನ ಕೇಳ್ಕೋಬೇಕು. ರಾಯರು ಮುಂದೆ ನೀವು ಅದನ್ನ ಹೇಳ್ಕೋಬೇಕು. ಒಳ್ಳೇದು ಹೇಳ್ಕೋಬೇಕು, ಕೆಟ್ಟದ್ದು ಹೇಳ್ಕೋಬೇಕು. ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ನಾನು ಒಳ್ಳೆ ಕೆಲಸ ಇಂಥದ್ದು ಮಾಡಿದ್ದೀನಪ್ಪ, ಕೆಟ್ಟ ಕೆಲಸಗಳಂದರೆ ಈ ಥರ ನನ್ನಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿದೆ ತಂದೆ ಅಂತ ನೀವು ರಾಯರು ಮುಂದೆ ಒಪ್ಕೊಳ್ಳೋ ಅಂತ ಮನೋಭಾವ ಇರಬೇಕು. ಅಂದರೆ ಸಮರ್ಪಣಾ ಭಾವನ ನೀವು ಅರ್ಪಣೆನ ಮಾಡಬೇಕು ರಾಯರಿಗೆ. ತಪ್ಪುಗಳನ್ನ ಒಪ್ಕೊಳ್ಳೋದಲ್ದೇ ಆ ತಪ್ಪನ್ನ ಸರಿಪಡಿಸೋವಂಥ ಶಕ್ತಿನ ನನಗೆ ಕೊಡು ತಂದೆ ಅಂತ ಕೇಳ್ಕೋಬೇಕು. ಅಷ್ಟೇ ಅಲ್ದೇ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದಾಗ ನಾನೇ ಒಳ್ಳೆ ಕೆಲಸ ಮಾಡಿದ್ದು ನನ್ನಿಂದಲೇ ಸಾಧ್ಯ ಅನ್ನೋ ಅಹಂಕಾರ ಇಟ್ಕೋಬೇಡಿ. ನಾನು ಆವಾಗಲೇ ಹೇಳ್ದಂಗೆ ಅದನ್ನು ಕೂಡ ರಾಯರಿಂದನೇ ಅಂತ ರಾಯರು ಪಾದಕ್ಕೆ ಅರ್ಪಣೆಯನ್ನು ಮಾಡಿ. ಕೆಟ್ಟದ್ದು ಈ ಥರ ಮಾಡಿದ್ದೀನಿ, ಒಳ್ಳೇದನ್ನು ಈ ಥರ ನಾನು ಮಾಡಿದ್ದೀನಿ ತಂದೆ, ಇದೆಲ್ಲವೂ ಕೂಡ ನಿಮ್ಮಿಂದಲೇ ಸಾಧ್ಯ ಅಂತ ಹೇಳ್ಬಿಟ್ಟು ರಾಯರಿಗೆ ಶರಣಾಗಿ ನೀವು ರಾಯರಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಕೇಳಿಕೊಂಡು ನೀವು ಕ್ರಮನ ನೀವು ಕಂಪ್ಲೀಟ್ನ ಮಾಡ್ಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಇವ ಆತ್ಮಲೋಕನ ಮಾಡಾದ್ಮೇಲೆ ನೆಕ್ಸ್ಟ್ ಕೆಲಸ ನೀವೇನು ಮಾಡಬೇಕು ಅಂದರೆ, ಈ ಸಂದರ್ಭದಲ್ಲಿ ನಿಮಗೆ ಯಾವುದು ನಾನು ತಪ್ಪು ಮಾಡಿದೆ, ಇಲ್ಲ ಯಾವುದು ನನಗೆ ಅಹಂಕಾರ ಭಾವವಿದೆ ಅನ್ನೋದನ್ನ ನೀವು ಐಡೆಂಟಿಫೈನ ಮಾಡಿ ರಾಯರು ಮುಂದೆ ದೃಢವಾದ ನಿರ್ಧಾರನ ಮಾಡಿ. ಇನ್ನು ಮುಂದೆ ನಾನು ಇದನ್ನ ರಿಪೀಟ್ನ ಮಾಡಲ್ಲ ನನ್ನಪ್ಪ, ನನಗೆ ಒಂದೊಳ್ಳೆ ಶಕ್ತಿನ ಕೊಡು, ಮಾರ್ಗದರ್ಶನ ನೀಡು ಅಂತ ನೀವು ಕೇಳ್ಕೋಬೇಕು. ನೆಕ್ಸ್ಟ್ ಸಂಕಲ್ಪ ಮತ್ತು ಸಮರ್ಪಣೆ ಮಾಡಬೇಕು. ನೀವೇನೇ ಒಂದು ಕೆಲಸ ಮಾಡಿ, ಯಾವುದೇ ದೇವರ ಪೂಜೆ ಮಾಡಿ, ನಿಮಗೆ ಈ ಪೂಜಾರಿಗಳು ಹೇಳೋದಷ್ಟೇ ನೀವೇನಾದ್ರು ಸಂಕಲ್ಪನ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಸಂಕಲ್ಪನ ಮಾಡಿ ಆ ನಂತರ ಪೂಜೆನ ಶುರು ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ನಾನು ಎಂಬ ಅಹಂಕಾರ ನಾನು ಬಿಟ್ಟು ರಾಯರೇ ನನ್ನ ಗತಿ, ರಾಯರೇ ಎಲ್ಲನೂ ಮಾಡಿಸ್ತಾ ಇರೋದು ಅನ್ನೋ ಶರಣಾಗತಿ ಮನೋಭಾವನ ನಾನು ಹೊಂದಿದ್ದೀನಿ ತಂದೆ, ಎಲ್ಲವೂ ನಿನಗೆ ಬಿಟ್ಟಿದ್ದೀನಿ ಅನ್ನೋ ಸಮರ್ಪಣಾ ಭಾವನ ನೀವು ಇಟ್ಕೊಂಡು ರಾಯರಲ್ಲಿ ನೀವು ಪ್ರಾರ್ಥನೆನ ಮಾಡಬೇಕು. ಪರೀಕ್ಷೆ ಆದಮೇಲೆ ಸ್ವಲ್ಪ ಹೊತ್ತು ನೀವು ರಾಯರ ಮುಂದೆ ಕೂತ್ಕೊಂಡು ರಾಯರ ಮಂತ್ರನ ಹೇಳಿ, ರಾಯರ ಸ್ತೋತ್ರನ ಅಥವಾ ಫೋನಲ್ಲಿ ನೋಡ್ಕೊಂಡವ್ರು ಹೇಳಿ, ಫೋನಲ್ಲಿ ಹಾಕೊಂಡವ್ರು ಕೇಳ್ಕೊಂಡು ನೀವು ಸ್ವಲ್ಪ ಹೊತ್ತು ರಾಯರನ್ನ ಕಣ್ಣಲ್ಲಿ ಕಣ್ಣಿಟ್ಟು ರಾಯರ ಪಾದನ ನೋಡ್ತಾ ನೀವು ರಾಯರ ಮುಂದೆ ಸ್ವಲ್ಪ ಹೊತ್ತು ಧ್ಯಾನನ ಮಾಡಿ. ಪರೀಕ್ಷೆ ಆದಮೇಲೆ ನಿಮ್ಮನ್ನ ನೀವು ಕರೆಕ್ಷನ್ನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ರಿಪೀಟ್ನ ಮಾಡೋಕೆ ಹೋಗ್ಬೇಡಿ. ಸಾಧ್ಯ ಆಗಿಲ್ಲ ಅನ್ನೋರು ಪರೀಕ್ಷೆನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಪರೀಕ್ಷೆ ಮಾಡಿದ್ಮೇಲೆ ನಿಮ್ಮನ್ನ ನೀವು ಬದಲಾವಣೆನ ಮಾಡ್ಕೋಬೇಕು ಪಾಸಿಟಿವ್ ಆಗಿ. ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ, ನಿಮ್ದು ಏನು ಮಿಸ್ಟೇಕ್ ಇದೆ ಅದನ್ನ ಆದಷ್ಟು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ರಾಯರಲ್ಲಿ ಕೇಳ್ಕೊಳ್ಳೋ ಶಕ್ತಿನ ನನಗೆ ಕೊಡಿ ಅಂತ ನಿಮ್ಮ ಕೈಲಿ ಆಗಿದಷ್ಟು ಸಹಾಯನ ಮಾಡಿ. ಅದರಲ್ಲೂ ಗುರುವಾರದೊತ್ತು ನಿಮ್ಮ ಕೈಲಿ ಆಗಿರೋಂಥ ಬಡವ್ರಿಗೆ, ಇಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆ ಊಟನೋ ಬಟ್ಟೆನೋ ಏನಾದರೂ ನಿಮ್ಮ ಕೈಲಿ ಆದರೆ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೂ ಅಥವಾ ನೀವು ಸಾಲ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಆದರೆ ಮಾಡಿ, ಇಲ್ಲ ಅಂದರೆ ರಾಯರಿಗೆ ಬಿಟ್ಬಿಡಿ, ಅದು ರಾಯರು ಎಲ್ಲ ನೋಡ್ಕೋತಾರೆ. ಪೂಜೆಯ ಕೊನೆಯಲ್ಲಿ ನಿಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ರೂ ಯಾವ್ದಾದ್ರು ಒಂದು ಮಿಸ್ಟೇಕ್ನ ಮಾಡಿದ್ರು ಅದು ರಾಯರಿಗೆ ಒಪ್ಪಿಗೆ ಆಗಬೇಕು, ರಾಯರು ಪಾದಕ್ಕೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ನೀವು ಕ್ಷಮಾಪಣೆನ ಕೇಳಬೇಕು ರಾಯರ ಮುಂದೆ. ಇಷ್ಟು ಕ್ರಮನ ನೀವು ಅನುಸರಿಸಿ ನಿಮ್ಮನ್ನ ನೀವು ಮೊದಲಿಗೆ ಪರೀಕ್ಷೆನ ಮಾಡ್ಕೊಳ್ಳಿ ರಾಯರ ಮುಂದೆ. ನೀವು ಎಷ್ಟು ಪರಿಶುದ್ಧವಾಗಿದ್ದೀರಾ, ನೀನು ಎಷ್ಟು ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ, ರಾಯರ ಮೇಲೆ ಎಷ್ಟು ಭಕ್ತಿನ ನಂಬಿಕೆನ ಇಟ್ಟಿದ್ದೀರಾ ಅನ್ನೋದನ್ನ ನಿಮಗೆ ನೀವೇ ಮೊದಲಿಗೆ ಅರ್ಥನ ಮಾಡ್ಕೊಡಿ. ಆ ನಂತರ ರಾಯರಿಗೆ ಬಿಟ್ಬಿಡಿ ಎಲ್ಲನೂ. ರಾಯರು ಅನುಗ್ರಹ ಆದಷ್ಟು ಬೇಗ ಆಗುತ್ತೆ. ನೀವು ಏನೇ ಹೇಳ್ಕೊಳ್ಳಿ ರಾಯರ ಹತ್ರ, ನೀವು ರಾಯರ ಮುಂದೆ ಎಲ್ಲನೂ ಕೂಡ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ನಾನು. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನೀವು ತಪ್ಪು ಮಾಡಿಬಿಟ್ಟಿದ್ದೀರ, ಥರ ತಪ್ಪು ಮಾಡಬೇಕಿರುತ್ತೆ ಒಂದೊಂದು ಟೈಮಲ್ಲಿ, ತಪ್ಪು ಅಂತಲೇ ನಮ್ಗೆ ಗೊತ್ತಿರಲ್ಲ. ಅದೆಲ್ಲಕ್ಕೂ ಕೂಡ ನೀವು ರಾಯರು ನಿಮಗೆ ಒಂದು ಒಳ್ಳೆ ದಾರಿನ ಕೊಡ್ತಾರೆ. ನೀವೇನೇ ಕೇಳಿದ್ರು ರಾಯರು ಮುಂದೆ ತಪ್ಪಾಗೋದಿಲ್ಲ, ನೀವೇನೇ ಒಪ್ಕೊಂಡ್ರೂ ಕೂಡ ತಪ್ಪಾಗೋದಿಲ್ಲ, ಒಪ್ಕೋಬೇಕು. ಅದನ್ನು ರಾಯರು ನೋಡೋ ಅಂಥದ್ದು. ಮತ್ತು ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ರಾಯರಿಗೆ ಆದಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ರಾಯರು ಕೊಡಬೇಕಾ ಬೇಡವಾ ಅಂತ ಅವ್ರು ನಿರ್ಧಾರ ಮಾಡಿನೇ ನಿಮಗೆ ಮುಂದೊಂದು ದಿನ ನಿಮ್ಗೆ ಒಳ್ಳೆಯದಾಗಿರೋ ಅಂಥ ದಾರಿನ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.